ನಾರಾಯಣಪುರ ಫಸ್ಟ್ ಸ್ಟಾಪ್ ಬಂದ ಸರ್ ಹೇಗೆ ಈ ಫಸ್ಟ್ ಆಫ್ ಆಲ್ ಆಸ್ಟರ್ ಹಾಸ್ಪಿಟ್ಲ್ ಅವರಿಗೆ ನಾವು ಈ ಪೊಲೀಸ್ ಬೂತ್ ಮಾಡಿಕೊಟ್ಟೋದಕ್ಕೆ ಧನ್ಯವಾದಗಳನ್ನ ಹೇಳ್ತೀವಿ. ಇದರದ್ದು ನಮ್ಮ ಸಿಬ್ಬಂದಿಗಳು ಇಲ್ಲಿ ಮಳೆ ಇರ್ಬೋದು ಅಥವಾ ಏನಾದರೂ ಬಿಸಿಲು ಇರ್ಬೋದು ಅಂಥ ಟೈಮಲ್ಲಿ ಈ ಗ್ಲಾಸ್ ಕೂಡ ಹಾಕಿದ್ದಾರೆ. ಅವರು ಒಳಗಡೆ ಕೂತ್ಕೊಂಡು ರೆಗ್ಯುಲೇಟ್ ಮಾಡ್ಬೋದು. ಅದಲ್ಲದೆ ಈ ಆ್ಯಂಬುಲೆನ್ಸ್ಗಳೆಲ್ಲ ಓಡಾಟ ಜಾಸ್ತಿ ಇರ್ತದೆ. ಅಂಥ ಟೈಮ್ಗೂ ಕೂಡ ಆ್ಯಂಬುಲೆನ್ಸಿಗೆ ದಾರಿ ಮಾಡಿಕೊಡೋಕ್ಕೆ ಅವ್ರಿಗೊಂದು ನಾವು ಇಲ್ಲಿ ಎಕ್ಸ್ಟ್ರಾ ಸಿಬ್ಬಂದಿ ಹಾಕಿದರೆ ಅವರು ಕೂಡ ಒಳಗಡೆ ಕೂತ್ಕೊಂಡು ಎನಿ ಎಮರ್ಜೆನ್ಸಿ ಟೈಮಲ್ಲಿ ಕೂಡ ಅವರು ಕರ್ತವ್ಯವನ್ನು ನಿರ್ವಹಿಸ್ಬೋದು. ಸರ್ ಏನೋ ಹೊಸ ಚೇಂಜಸ್ ನೀವು ಬಂದಿದ್ದ ನಂತರ ನಮ್ಮ ಮಾಲ್ ಹತ್ರ ತುಂಬ ಏಷ್ಯಾ ಮಾಲ್ ತುಂಬ ಪ್ರಾಬ್ಲಮ್ ಸೊ ಅದಕ್ಕೆ ಅಲ್ಲಿ ಮಾಲ್ ಆಫ್ ಏಷ್ಯನ್ ಈಗ ನೋಡ್ತಾ ಇದ್ದೀವಿ ನಾವು ಬಂದು ಸ್ವಲ್ಪ ಈಗ 1 ತಿಂಗಳಾಗಿರೋದು ಮಾತ್ರ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಏನು ಟೆಕ್ನಿಕಲ್ ಸೈಂಟಿಫಿಕ್ ವೇದಲ್ಲಿ ಏನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ನಾವು ತುಂಬ ಚೇಂಜಸ್ ಕಾಣಿಸ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಆಫ್ಟರ್ ಕಮಿಂಗ್. ಟ್ರಾಫಿಕ್ಗೆ ಚೇಂಜಸ್ ಕಾಣ್ಬೋದು. ನಾವು ಮಾಡ್ತಾಯಿದ್ದೀವಿ, ನಮ್ಮ ಕೆಲಸನ ನಾವು ಮಾಡ್ತಾಯಿದ್ದೀವಿ, ನಮ್ಮ ಕರ್ತವ್ಯನೇ ನಿಷ್ಠೆಯಿಂದ ಮಾಡ್ತೀವಿ. ನೀವೇ ಹೆಬ್ಬಾಳಲ್ಲಿ ಫ್ಲೈಓವರ್ ಮೇಲೆ ನಿಂತ್ಕೊಂಡು ನೀವೇ ನಾರ್ಮಲಾಗಿ ಇಲ್ಲ, ಅದು ಎಲ್ಲರೂ ಮಾಡಬೇಕು, ನಾನಷ್ಟೇ ಅಲ್ಲ. ಟ್ರಾಫಿಕ್ ಅಂದರೆ ಯಾಕಂದರೆ ಡೆಡಿಕೇಟೆಡ್ ನಾವು ನೋಡಿದ ಆಫೀಸರ್ ಇಷ್ಟೊಂದು ನೋಡಿದ ಆಫೀಸರ್ ನೀವೇ ಜಾಸ್ತಿ ಹಿಂಗೇನಿಲ್ಲ, ಎಲ್ಲರೂ ಮಾಡ್ತಾರೆ. ಬಟ್ ನಾವು ಒಂದು ಪೀಕ್ ಅವರಲ್ಲಿ ಅಟ್ಲೀಸ್ಟ್ ನಾವಿದ್ದರೆ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಸ್ವಲ್ಪ ಅವರಿಗೂ ಕೂಡ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಸುನೈ ಮಹೇಶ್, ಆಸ್ಟರ್ CM ಹಾಸ್ಪಿಟ್ಲಿನ ಚೀಫ್ ಮೆಡಿಕಲ್ ಆಪ್ರೇಷನ್ಸ್ ಹೆಡ್. ಇವತ್ತಿನ ದಿವಸ ನಾವಿಲ್ಲಿ ಬಂದಿರೋದು ಈ ಒಂದು ಟ್ರಾಫಿಕ್ ಪೊಲೀಸ್ ಬೂತ್ನ ಇನಾಗ್ರೇಟ್ ಮಾಡೋದಕ್ಕೆ. ಇದು ಆಸ್ಟರ್ ಹಾಸ್ಪಿಟಲ್ ಕಡೆಯಿಂದ ನಮ್ಮ ಟ್ರಾಫಿಕ್ ಪೊಲೀಸವ್ರಿಗೆ ಒಂದು ಕಿರುಕಾಣಿಕೆ. ನಾವು ಡೈಲಿ ಈ ರೋಡಲ್ಲಿ ಓಡಾಡ್ತಾ ಇರ್ತೀವಿ, ಇಲ್ಲಿ ನೋಡ್ತಾ ಇರ್ತೀವಿ ನಮ್ಮ ಪೊಲೀಸ್ನವರು ಮಳೆ ಇರಲಿ, ಬಿಸಿಲಿರಲಿ, ಗಾಳಿ ಇರಲಿ ಏನೂ ಲೆಕ್ಕಿಸದೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೊಂದು ಅನುಕೂಲ ಆಗಲಿ ಅಂತ ಇದೊಂದು ನಾವು ಮಾಡಿದ್ದೀವಿ. ಇದ್ರ ಜೊತೆಗೆ ಇದ್ರ ಸುತ್ತಮುತ್ತ ನಾವೊಂದು ಹಾಸ್ಪಿಟ್ಲಿಗಿರುವ ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ, ಮಾಹಿತಿ ಕೊಡೋದಕ್ಕೆ ಕೆಲವು ಬೋರ್ಡ್ಗಳನ್ನೂ ಹಾಕಿದ್ದೀವಿ. ಯಾರಾದರೂ ಏನಾದ್ರು ಹಾಸ್ಪಿಟ್ಲ್ ರಿಕ್ವೈರ್ಮೆಂಟ್ ಬೇಕು ಅಂದರೆ ಅವರು ನಮ್ಮ ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಇದು ನಾವು ಇಲ್ಲಿ ಹಾಕಿದ್ದೀವಿ. ಅಷ್ಟೇ. ಥ್ಯಾಂಕ್ ಯು. ನಾನಿಲ್ಲಿ ತುರ್ತು ಚಿಕಿತ್ಸಾ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಕಾರ್ಯಕ್ರಮ ಏನಂತ ಹೇಳಿದ್ರೆ, ನಾವು ನಮ್ಮ ಪೊಲೀಸ್ ಬಾಂಧವರಿಗೆ ಒಂದು ಶೆಲ್ಟರ್ ಅರೇಂಜ್ಮೆಂಟ್ ಸಿಗ್ನಲ್ ಪಾಯಿಂಟಲ್ಲಿ ಇಲ್ಲಿ ಅವರು ನೋಡಿ ನಾವು ದಿನ ನೋಡೋದೇನಂತ ಹೇಳಿದ್ರೆ, ಒಂದು ಎಕ್ಸ್ಪೋಜರ್ ಡಸ್ಟು
ಅವ್ರಿಗೆ ಅದು ಕಣ್ಣಿನ ತೊಂದರೆ, ಉಸಿರಾಟದ ತೊಂದರೆ, ಈ ಥರದ್ದೆಲ್ಲ ಸುಮಾರು ಕಾರಣ ಪ್ರಾಬ್ಲಮ್ಸ್ಗಳು ಬರ್ಬೋದು ಅವ್ರಿಗೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸಣ್ಣ ಕೊಡುಗೆ ಈ ಥರ ಮುಂದೆನೂ ನಾವು ಈ ಥರದ್ದೊಂದು ಆರ್ಗನೈಸ್ ಮಾಡಬೇಕು. ಎಲ್ಲೆಲ್ಲಿ ಯಾವ ಥರ ಈ ಥರ ಅವಕಾಶ ಸಿಗುತ್ತೆ, ಯಾವ ರೀತಿ ನಾವು ಅವ್ರ ಜೊತೆ ನಮ್ಮದೇ ನೋಡಿ ಒಂದು ಆ್ಯಂಬುಲೆನ್ಸ್ ಇದಾಗಿರ್ಬೋದು, ಸೌಲಭ್ಯ ಆಗಿರ್ಬೋದು, ಯಾವ ರೀತಿ ಅವ್ರು ನಮ್ಮ ಜೊತೆ ಒಂದು ಇಂಟ್ರ್ಯಾಕ್ಷನ್ ನಡೆಯುತ್ತೆ. ಸೊ ಈ ಥರದ್ದೊಂದು ಕಾರ್ಯಕ್ರಮಗಳು, ಈ ಥರದ್ದೊಂದು ಏನು ಕೊಡುಗೆ ಆಗಿದೆಯೋ ಈ ಇದರಿಂದ ಒಂದು ಬಾಂಧವ್ಯ ಚೆನ್ನಾಗಿ ಇನ್ನಾಗುತ್ತೆ, ಕೋಆಪ್ರೇಷನ್ ಚೆನ್ನಾಗಿ ಮಾಡ್ಬೋದು, ಒಬ್ರೊಬ್ರು ಪರಿಚಯ ಆಗ್ತೀವಿ. ಸೊ ಇದರಿಂದ ಅವ್ರಿಗೂ ನಮಗೂ ಎಲ್ಲ ಇದರಲ್ಲೂ ಜನರಲ್ ಪಬ್ಲಿಕ್ಗೂ ಅವ್ರಿಗೆ ಅಲ್ಲಿ ಆ ಒಂದು ಲೊಕೇಶನಲ್ಲಿ ಅದು ಜಂಕ್ಷನ್ ಅಂತ ಹೇಳಿದಾಗ ತುಂಬ ವೆಹಿಕಲ್ಸು ಬಂದು ಸೇರುವಂಥ ಸ್ಥಳ. ಸೊ ಈ ಥರದೊಂದು ಸ್ಥಿತಿಯಲ್ಲಿ ಅವ್ರಿಗೆ ಭಾಳ ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಮುಂದೇನೂ ಈ ಥರದ್ದೊಂದು ಮಾಡಬೇಕು ಅನ್ನೋದೊಂದು ನಮ್ಮ ಉದ್ದೇಶ ಇದೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಸುನೈ ಮಹೇಶ್ ಅಂತ. ಇಲ್ಲಿ ಚೀಫ್ ಆಫ್ ಮೆಡಿಕಲ್ ಆಪ್ರೇಷನ್ಸ್ ನಾನು. ಈ ಒಂದು ಆಸ್ಟರ್ CMI ಹಾಸ್ಪಿಟಲ್ ಸುಮಾರು ಈಗ 10 ವರ್ಷ ಮೇಲ್ಪಟ್ಟಿದೆ. ಈ ಒಂದು 400-500 ಬೆಡ್ಡೆಡ್ ಹಾಸ್ಪಿಟಲ್ ಎಲ್ಲ ಥರ ಒಂದು ಕ್ಲಿನಿಕಲ್ ಸ್ಪೆಷಾಲಿಟೀಸ್ನ ಹೊಂದಿದ್ದು ಎಲ್ಲ ಥರ ಸರ್ವಿಸ್ನ ನಾವು ಜನತೆಗೆ ಕೊಡ್ತಾಯಿದ್ದೀವಿ ಇವತ್ತು. ನಾವು ಪ್ರತಿಯೊಂದು ಒಂದು ಮನುಷ್ಯನ ಒಂದು ಕಾಯಿಲೆ ಗುಣಪಡಿಸ್ಲಿಕ್ಕೆ ಏನೇನು ಬೇಕು ಪ್ರತಿಯೊಂದು ನಮ್ಮಲ್ಲಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಕಾರ್ಯಕ್ರಮ ಬೇಸಿಕಲಿ ನಮ್ಮ ಒಂದು ಟ್ರಾಫಿಕ್ ಪೊಲೀಸ್ ಅವರಿಗೆ ಅವರ ಉಳ್ಕೊಳ್ಳೋದಕ್ಕೆ ಒಂದು ಒಂದು ಚಿಕ್ಕ ಶೆಲ್ಟರ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಯಾಕಂದರೆ ಮಳೆ ಬಿಸಿಲು ಅಥವಾ ಗಾಳೀಲಿ ಅವರು ಶ್ರಮ ಪಡೋದನ್ನ ನಾವು ಡೈಲಿ ನೋಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ ಅವರಿಗೆ. ಈಗ ಈ ಥರ ಒಂದು ಸಂದರ್ಭದಲ್ಲಿ ಅಂದರೆ ಮಳೆ ಗಾಳಿ ಬಿಸಿಲು ಏನಾರು ಬಂದಲ್ಲಿ ಅವ್ರು ಏನು ಮಾಡ್ತಾರೆ, ಬೇರೆ ಕಡೆ ಎಲ್ಲರೂ ನಿಂತ್ಕೋಬೇಕಾಗುತ್ತೆ, ಮರದ ಕಡೆ ನಿಂತ್ಕೋಬೇಕಾಗ್ತದೆ. ಆಗ ಟ್ರಾಫಿಕ್ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ಒಂದು ಬೂತ್ನಿಂದ ಅವರು ಟ್ರಾಫಿಕ್ ಸಿಗ್ನಲ್ಲೇ ಒಳಗಡೆ ಕೂತ್ಕೊಂಡು ಟ್ರಾಫಿಕ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು ಅಂತ ನಾನು ಅಂದ್ಕೊತೀನಿ. ಇದು ಬರೀ ಬೂತ್ ಒಂದೇ ಅಲ್ಲ, ಇದ್ರ ಜೊತೆಗೆ ನಾವು ಜನತೆಗೆ ಒಂದು ಹಾಸ್ಪಿಟಲ್ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೆ ಏನೇನು ಬೇಕೋ ಅದನ್ನು ಕೂಡ ಅಲ್ಲಿ ಮಾಡಿದ್ದೇವೆ. ಮುಂದೆ ಕೂಡ ನಾವು ಈ ಥರ ಒಂದು ನೆರವು ಪೊಲೀಸ್ನರಿಗೆ ಕೊಡಬೇಕು ಅಂತ ಅಂದ್ಕೊಳ್ತೀವಿ.